ಬ್ರಹ್ಮರಥೋತ್ಸವದಲ್ಲಿ ಎಬಿಡಿ ಗ್ರೂಪ್ ಅಧ್ಯಕ್ಷ ರಾಜೀವ್ ಗೌಡ ಭಾಗಿ. ವಿಶೇಷ ಪೂಜೆ, ಅನ್ನಸಂತರ್ಪಣೆ. ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಗ್ರಾಮದಲ್ಲಿರುವ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದ 18ನೇ ವರ್ಷದ ಬ್ರಹ್ಮರಥೋತ್ಸವದಲ್ಲಿ ಎಬಿಡಿ ಗ್ರೂಪ್ ಅಧ್ಯಕ್ಷ ರಾಜೀವ್ ಗೌಡ ಭಕ್ತಿ ಭಾವದಿಂದ ಭಾಗವಹಿಸಿದರು. ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅವರು ಭಕ್ತರೊಂದಿಗೆ ದೇವರ ದರ್ಶನ ಪಡೆದರು. ಇನ್ನು ಬ್ರಹ್ಮರಥೋತ್ಸವದ ಅಂಗವಾಗಿ ರಾಜೀವ್ ಗೌಡ ಅವರ ನೇತೃತ್ವದಲ್ಲಿ ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಭಕ್ತರು ಆಗಮಿಸಿದ ಹಿನ್ನೆಲೆಯಲ್ಲಿ ಶಿಸ್ತುಬದ್ಧವಾಗಿ ಅನ್ನಸಂತರ್ಪಣೆ ನಡೆಸಿ ಎಲ್ಲರಿಗೂ ತೀರ್ಥ ಪ್ರಸಾದ ವಿತರಣೆ ನಡೆಯಿತು. ಈ ಸಂದರ್ಭದಲ್ಲಿ ರಾಜೀವ್ ಗೌಡ ಮಾತನಾಡಿ, ಪುರಾತನ ಇತಿಹಾಸ ಹೊಂದಿರುವ ಸೋಮೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸುವುದು ಆತ್ಮಸಂತೋಷ ನೀಡುತ್ತದೆ ಎಂದರು. ಉತ್ತಮ ಮಳೆ ಬೆಳೆ ಆಗಲಿ, ರೈತರು ಸುಖ ಸಮೃದ್ಧಿಯಿಂದ ಇರಲಿ, ಗ್ರಾಮಗಳ ಅಭಿವೃದ್ಧಿಗೆ ದೇವರು ಕೃಪೆ ಸದಾ ಇರಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದಾಗಿ ತಿಳಿಸಿದರು. ಇನ್ನು ಮುಂದಿನ ದಿನಗಳಲ್ಲಿಯೂ ಧಾರ್ಮಿಕ ಸಾಮಾಜಿಕ ಸೇವೆಗಳಿಗೆ ಎಬಿಡಿ ಗ್ರೂಪ್ ಸದಾ ಬೆಂಬಲ ನೀಡಲಿದೆ ಎಂದು ಹೇಳಿದರು. ಇನ್ನು ರಥೋತ್ಸವದ ವೇಳೆ ವೀರಗಾಸೆ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆಗೆ ವೈಭವ ಹೆಚ್ಚಿಸಿದವು. ರಥೋತ್ಸವದ ವೇಳೆ ವೀರಗಾಸೆ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆಗೆ ವೈಭವ ಹೆಚ್ಚಿಸಿದವು. ಭಕ್ತಿ ಭಾವ, ಸೇವಾ ಮನೋಭಾವ ಮತ್ತು ಶಿಸ್ತಿನೊಂದಿಗೆ ಅನ್ನಸಂತರ್ಪಣೆ ನೆರವೇರಿಸಿದ ಹಿನ್ನೆಲೆಯಲ್ಲಿ ಈ ವರ್ಷದ ಬ್ರಹ್ಮರಥೋತ್ಸವ ಇನ್ನಷ್ಟು ಸ್ಮರಣೀಯವಾಯಿತು. पुष्पांजलिं समर्पयामि, रक्षां धारयामि, नमस्करोमि, नमः हर हर नमः पार्वती पतये. ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಪಂಚಾಯತಿಯ ಮೇಲಿನ ದೂರಿಯಿಂದ ನಡೆಯಿತು. ಎಲ್ಲ ಶ್ರದ್ಧಾಚರಣೆಯಿಂದ ನಡೆಯಿತು. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ಮುಖ್ಯಾಧಿಗಳು ಕೂಡ ಭಾಗಿಯಾಗಿ ಎಲ್ಲ ಅವರವರ ಕೋರಿಕೆಗಳನ್ನ ಭಗವಂತನಲ್ಲಿ ಹಣ್ಣುಕಾಯಿ ಸಮರ್ಪಿಸುವ ಮುಖಾಂತರ ಭಗವಂತ ನಮ್ಮೆಲ್ಲ ಕೋರಿಕೆಗಳನ್ನು ಹಣ್ಣುಕಾಯಿ ಸಮರ್ಪಿಸಿ ಮುಂದಿನ ವರ್ಷ ಇದೇ ರೀತಿ ಬ್ರಹ್ಮರಥೋತ್ಸವ ವರ್ಷಗಳಲ್ಲಿ ನಮಗೆ ಒಂದು ಕೋರಿಕೆ ಈಡೇರಿಸಪ್ಪ ಅನ್ನೋ ಒಂದು ಮಾತನ್ನ ಹೇಳ್ತಾ ನಾನು ಕೂಡ ಇವತ್ತು ಹಣ್ಣುಕಾಯಿ ಸಮರ್ಪಿಸಿ ಭಗವಂತನ ಕೋರಿಕೆ ಇಟ್ಟಿದ್ದೀನಿ. ಏನಪ್ಪ ನನ್ನ ಕೋರಿಕೆ ಅಂತಂದ್ರೆ ಶಿಡ್ಲಘಟ್ಟ ಕ್ಷೇತ್ರದಾದ್ಯಂತ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ. ಯಾಕೆಂದ್ರೆ ಹೆಚ್ಚಾಗಿ ರೈತಾಪಿ ವರ್ಗನೇ ಕೂಡಿರೋದ್ರಿಂದ ಆರ್ಥಿಕವಾಗಿ ಸದೃಢವಾಗಿರಲಿ ಎಲ್ಲ ರೈತಾಪಿ ವರ್ಗ. ರೈತರು ಇವತ್ತು ಸುಖವಾಗಿದ್ರೆ ನಮ್ಮ ದೇಶ ಸುಖವಾಗಿರುತ್ತೆ, ನಮ್ಮ ನಾಡು ಸುಖವಾಗಿರುತ್ತೆ, ನಮ್ಮ ಊರು ಸುಖವಾಗಿರುತ್ತೆ. ಹಾಗಾಗಿ ಹೆಚ್ಚಾಗಿ ರೈತರು ಚೆನ್ನಾಗಿರಲಿ ಅನ್ನೋ ಒಂದು ಕೋರಿಕೆ ಇಟ್ಕೊಂಡಿದ್ದೇನೆ. ಅದೇ ರೀತಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಳ್ಳೆ ಉದ್ಯೋಗಾವಕಾಶಗಳನ್ನ ಕೂಡ ದೊರಕಲಿ ಅಂದ್ಬಿಟ್ಟು ಇವತ್ತು ಆ ಭಗವಂತನಲ್ಲಿ ಕೋರಿಕೆ ಇಟ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ಸೋಮೇಶ್ವರ ಸ್ವಾಮಿಯ ಒಂದು ಬ್ರಹ್ಮರಥೋತ್ಸವ ಎಲ್ಲರೂ ಕೂಡ ಇವತ್ತು ಉಪವಾಸದಿಂದ ಬಂದಿರ್ತಾರೆ. ಎಲ್ಲ ಭಕ್ತಾದಿಗಳು ಕೂಡ ಯಾರು ಉಪವಾಸದಿಂದ ಬಂದಿರೋದು ಅಷ್ಟು ಹೋಗಬಾರ್ದು ಅಂತ ಇವತ್ತು ಏನು ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯಿಂದ ಹಣದಾಸೋಹ ಹಮ್ಮಿಕೊಂಡಿದ್ರು. ಅದಕ್ಕೆ ನನ್ನ ಕಡೆಯಿಂದ ಕೂಡ ಏನೋ ಒಂದು ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಾನು ಒಂದು 75,000 ರೂಪಾಯಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ವರ್ಷ ಭಗವಂತನ ಸೇವೆ ಸಲ್ಲಿಸೋದಕ್ಕೆ